ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ನಮಸ್ಕಾರ. ನಾನಿವತ್ತು ಹಲಸಿನ ಹಣ್ಣಿನ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಫಸ್ಟು ಹಲಸಿನ ಹಣ್ಣಿನ ಬೀಜನೆಲ್ಲ ತೆಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ನೈಸಾಗಿ ಪೇಸ್ಟ್ನ ಮಾಡ್ಕೊಳ್ಳೋಣ. ಆ ಪೇಸ್ಟ್ನ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಆ ಪೇಸ್ಟನ್ನು ಮತ್ತು ಶುಗರ್ನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಲಸಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ಶುಗರ್ನ ಸ್ವಲ್ಪ ಕಮ್ಮಿನೇ ಆ್ಯಡ್ ಮಾಡಿ. ಸ್ವಲ್ಪ ಸಪ್ಪೆ ಇದೆ ಅನಿಸೋದಕ್ಕಾದರೆ ಈ 2 ಬಟ್ಲ ಹಾಕಿದರೆ ಹಲಸಿನ ಹಣ್ಣು 1 ಬಟ್ಲಷ್ಟು ಶುಗರ್ನ ಆ್ಯಡ್ ಮಾಡಿ. ಇದು ಬೇಗ ತಳ ಕಚ್ಚುತ್ತೆ, ಕೈ ಆಡ್ತಾನೆ ಇರಬೇಕು. ನಾನಿಲ್ಲಿ ಸ್ವೀಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ 1 ಬಟ್ಲು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೈ ಆಡ್ತಾನೆ ಇರಬೇಕು, ಬೇಗ ತಳ ಕಚ್ಚುತ್ತೆ. ಸ್ವಲ್ಪ ಕುದಿ ಹತ್ತಿದ್ರೆ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ ಅನ್ನೋವರೆಗೂ ಕೈ ಆಡ್ತಾನೆ ಇರೋಣ. ಈಗ ನೋಡಿ, ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಸಾಕು, ಇಷ್ಟು ಥಿಕ್ನೆಸ್ ಬಂದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕೂಲ್ ಆಗಬೇಕು, ಅಲ್ಲಿವರೆಗೂ ಹಾಗೆ ಇಡೋಣ ಅದನ್ನು. ಈಗ ಇಲ್ಲಿ ಹಲಸಿನ ಹಣ್ಣು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಐಸ್ ಕ್ರೀಮ್ಗೆ ಹಾಕ್ಕೊಳ್ಳೋಣ. ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಅಷ್ಟೇ ಸಣ್ಣದಾಗೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದು ಕೂಲ್ ಆಗಬೇಕು. ಹಲಸಿನ ಹಣ್ಣು ನಾವು ಬಿಸಿ ಮಾಡಿರುತ್ತೆ, ಪೂರ್ತಿ ತಣ್ಣಗಾಗಬೇಕು. ನೋಡಿ, ಈಗ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿದ್ದೀವಿ. ಈಗ ಫ್ರೆಶ್ ಮಿಲ್ಕು ಮತ್ತು ಹಾಲು ಪೌಡರು, ಕಂಡೆನ್ಸ್ ಮಿಲ್ಕು, ಈಗ ಅದು ಪೂರ್ತಿ ತಣ್ಣಗಾಗಿದೆ. ಮತ್ತು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಇಲ್ಲ ಬ್ಲೆಂಡರಲ್ಲಿ ಸಹ ಬ್ಲೆಂಡ್ ಮಾಡ್ಬೋದು. ಬೇಡ ಅನ್ನೋರು ಈ ರೀತಿಯಾಗಿ ಮಿಕ್ಸಿಲೇ ಬೇಕಾದ್ರೆ ಹಾಕ್ಕೋಬೋದು. ಈಗ ಅರ್ಧ ಕಪ್ ಒಂದು 100 ml ಅಷ್ಟು ಫ್ರೆಶ್ ಮಿಲ್ಕ್ನ ಹಾಕಿದ್ದೀನಿ. ಹಾಗೆ ಕಂಡೆನ್ಸ್ ಮಿಲ್ಕು, ಅದು ಅಷ್ಟೇ ನಾನಿಲ್ಲಿ 100 ಗ್ರಾಮ್ ತೊಗೊಂಡಿರೋದ್ರಲ್ಲಿ ಒಂದು 50 ಗ್ರಾಮಷ್ಟು ಹಾಕಿದ್ದೀನಿ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡೋರು ಪೂರ್ತಿ ಬೇಕಾದ್ರೆ ಹಾಕ್ಕೋಬೋದು. ಹಾಗೆ 10 ರೂಪೀಸ್ದಿಲ್ಲಿ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗೆಲ್ಲನೂ ಸೇರಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು.